ನೀವು ಒಬ್ಬರೇ ಮಗಳ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿದ್ರು ಆಗ? ಇಲ್ಲ, ನಮ್ಮಲ್ಲಿ ನಾವು 4 ಜನ ಮಕ್ಕಳು, ನಾನೇ ದೊಡ್ಡವಳು. ನನಗೊಬ್ಬ ತಮ್ಮ ತಂಗಿ ಇಬ್ರು ಟ್ವಿನ್ಸ್ ಇದ್ದಾರೆ. ಈಗ ತಮ್ಮನೂ ಅವನು KES ಮುಗಿಸಿ ಅಲ್ಲೇ ನಮ್ಮ ವಿಜಯಪುರ ಜಿಲ್ಲೆ ಮಡಿಕೇಶ್ವರದಲ್ಲಿ ಹೆಡ್ ಮಾಸ್ಟರ್ ಆಗಿ ಇದಾನ, ಪ್ರಕಾಶ್ ಅಂತೇಳಿ. ಅವ್ರ ಜೊತೆಗೆ ನಮ್ಮ ತಂಗಿ ಒಬ್ಳಿದಾಳ, ಅವಳು ಹೋಮ್ ಮೇಕರು, ಅವಳು ಇಲ್ಲೇ ಬೆಂಗಳೂರಲ್ಲಿ ಅವಳು ವಾಸವಾಗಿದ್ದಾಳೆ. ಇನ್ನೊಬ್ಬ ತಮ್ಮ ಸಾಫ್ಟ್ವೇರ್ ಇಂಜಿನಿಯರು, ಅವನು ಇಲ್ಲೇ ಬೆಂಗಳೂರಲ್ಲಿ ಇದಾನ, ಶೀತಲ್ ಅಂತೇಳಿ. ಒಟ್ಟು 4 ಜನ ನಾವು. ದೊಡ್ಡ ಮಗಳು ಅಂದಾಗ ಸಹಜವಾಗಿ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆ ಜವಾಬ್ದಾರಿಯನ್ನ ಆರಂಭದಿಂದನೂ ಹೊತ್ಕೊಂಡು ಬರ್ತಾ ಇದ್ರ ಹೇಗೆ ಅಂತ? ಜವಾಬ್ದಾರಿ ಅನ್ನೋಕ್ಕಿಂತ ನಾನು ಅದೇ ಹೇಳಿದ್ನಲ್ಲ, ಮೈಗಳ್ಳಿ ಅಂತೇಳಿ ಮನೆ ಕೆಲಸ ಮಾಡ್ತಿದ್ದಿಲ್ಲ. ಬಟ್ ಏನಿತ್ತು ಅಂತಂದ್ರೆ ನಂಗೆ ಅವಾಗಿಂದನೇ ದುಡಿಬೇಕು ಅನ್ನೋದು ಬಹಳ ಛಲ ಇತ್ತು. ನಾನು ಸಣ್ಣವಳಿದ್ದಾಗಿಂದ. ನಿಮ್ಗೆ ಗೊತ್ತಿದೇನೋ ಇಲ್ಲ ಗೊತ್ತಿಲ್ಲ, ನಮ್ಮಲ್ಲಿ 48 ಎಕರೆ ಜಮೀನು ನಮ್ಮ ಮನೆಗಿರೋದು. ಬಟ್ ನಾನೇ ನಮ್ಮ ರಜಾ ದಿನಗಳಲ್ಲಿ ನಮ್ಮ ಮನೆಯಲ್ಲೇ ನಾನು ಹತ್ತಿ ಬಿಡಿಸ್ಲಿಕ್ಕೆ, ನಮ್ಮ ಹೊಲಕ್ಕೆ ಹತ್ತಿ ಬಿಡಿಸ್ಲಿಕ್ಕೆ ಹೋಗ್ತಿದ್ದೆ. ಆಮೇಲೆ ಮನೆಯಲ್ಲಿ ಟ್ಯೂಷನ್ ಹೇಳ್ತಿದ್ದೆ. ನಾನು ಧಾರವಾಡದಲ್ಲಿ ನಾನು ಎಜುಕೇಶನ್ ಮುಗಿಸಿದ್ರು ಕೂಡ ರಜೆಗೆ ಬಂದಾಗ ಮಕ್ಕಳಿಗೆ ಟ್ಯೂಷನ್ ಹೇಳ್ತಿದ್ದೆ. ಆಮೇಲೆ ಅಲ್ಲಿ ಹೂ ಕಟ್ತಿದ್ದೆ, ಇಂಥವೆಲ್ಲ ಮಾಡ್ತಿದ್ದೆ. ಸ್ವಂತ ದುಡಿಬೇಕು ಅವಾಗಿಂದನೇ, ನಾನು ಚಿಕ್ಕವಳಾದಾಗಿಂದನೂ ನಂಗೆ ದುಡಿಬೇಕು, ನನ್ನ ಕಾಲ ಮೇಲೆ ನಾಳೆ ಇಲ್ಬೇಕು ಅಂತೇಳಿ. ನಮ್ಗೆ ಎದಕ್ಕೂ ಕಡಿಮೆ ಇರ್ಲಿಲ್ಲ. ಹಂಗಂತ ನಾನು ದುಡಿತೀನಿ ಅಂತೇಳಿ ನಮ್ಮಪ್ಪ ನಂಗೆ ಏನು ಕಡಿಮೆ ಮಾಡಿರ್ಲಿಲ್ಲ. ಬಟ್ ಏನೋ ನಂಗೆ ಅದನ್ನ ಮಾಡಬೇಕು ಅನ್ನೋದೊಂದು ಇದು ಇತ್ತು. ಅವಾಗಿಂದನ ನನಗೆ ಸ್ವಲ್ಪ ಅದು ಬಂತು. ಜವಾಬ್ದಾರಿ ಅಂದ್ರೆ ಏನೋ ಹಿಂಗೆ ನಂದು ಎಲ್ಲ ಒಟ್ಟು ಫ್ಯಾಮಿಲಿದು ಅದು ಬೆಳೀತಾ 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 ಅವಾಗ ನಾನು ಮನೆಗೇನೆ ದೊಡ್ಡ ಅಕ್ಕ, ಹಿಂಗಾಗಿ ದೊಡ್ಡ ಸೊಸೆ, ಹಿಂಗಾಗಿ ಸ್ವಲ್ಪ ಜವಾಬ್ದಾರಿನೂ ಹೆಚ್ಚಾಗಿ. ಖಂಡಿತ. ಒಬ್ಬ ಅಧಿಕಾರಿಯಾಗಿ ನೀವು ಉದ್ಯೋಗವನ್ನ ಆರಂಭ ಮಾಡ್ತೀರಿ ಅಂದ್ರೆ ಒಂದು ಉದ್ಯೋಗ ಅಂತ ಸಿಗುತ್ತೆ. ಆರಂಭಿಕ ಸವಾಲುಗಳು, ಅವಾಗಿನ ಮನಸ್ಥಿತಿ ಹೇಗಿತ್ತು? ಮೇಡಮ್ ಹೇಳ್ಬೇಕಂದ್ರೆ ಇದೇ ಹೇಳಿದ್ನಲ್ಲ, ಫಸ್ಟ್ಗೆ ಡಿಪಾರ್ಟ್ಮೆಂಟಿಗೆ ಬಂದ ತಕ್ಷಣ ಯಾಕೆ ಬಂದೆ ಅಂತ ಅನಿಸ್ತು. ಆಮೇಲೆ ಮಾಡ್ತಾ 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 ಏನು ಅನ್ನಿಸ್ತು, ಅಲ್ಲ ಚೆನ್ನಾಗಿದೆ, ನಾವು ಮಾಡ್ಬೋದು. ಆಮೇಲೆ ಹಂಗೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇರುತ್ತೆ. ಹೆಣ್ಮಗಳು ಅಧಿಕಾರಿಯಾಗಿದ್ದಾಳೆ ಅಥವಾ ಹೆಣ್ಮಗಳು ಇದು ಅಂತಂದ್ರೆ ಇರುತ್ತೆ, ಅವೆಲ್ಲ ಇರುತ್ತೆ. ಅವನ್ನೆಲ್ಲ ನಾವು ಮೆಟ್ ನಿಲ್ಲೇಬೇಕು. ಇಲ್ಲಾಂದ್ರೆ ನಾವೇನು ಸಾಧನೆ ಮಾಡ್ಲಿಕ್ಕಂತರೂ ಆಗಲ್ಲ ನನಗೆ ಅನಿಸಿದ ಮಟ್ಟಿಗೆ. ಯಾಕಂತಂದ್ರೆ ಈಗ ಸಾಕಷ್ಟು ನಮ್ಮಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಆಗಿರ್ಬೋದು, ಏನೋ ಇರುತ್ತೆ ಅದನ್ನು. ಬಟ್ ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಅನ್ನೋದು ನಮ್ಮ ತಂದೆ ಏನು ಧೈರ್ಯ ಕೊಟ್ಟಿದ್ರಲ್ಲ, ಆ ಧೈರ್ಯದಿಂದ ನಾನು ಮುಂದೆ ಹಿಂಗೆ ಸಾಕ್ತಾ ಬಂದಿದ್ದೀನಿ ಮೇಡಮ್. ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.